ನೋಡಿ, ನೀವು ಏನು ಮಾಡ್ತಾಯಿದ್ದೀರ ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯೂಟ್ಯೂಬ್ ಚಾನಲ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವುದೇ ಥರ ಆದಂಥ ಅದಕ್ಕೆ ದುಡ್ಡು ಬೇಕಾಗಲ್ಲ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ನೀವೇನು ಮಾಡ್ತೀರಾ ಅದು ಅಪ್ಲೋಡ್ ಮಾಡಿ. ಸಿಂಪಲ್, ಏನು ಮಾಡೋದಿಲ್ಲ. ಅದಕ್ಕೆ ಎಡಿಟಿಂಗ್ ಬರ್ತಾಯಿಲ್ಲ ಅಂದರೆ ಹೇಳಿ, ಎಡಿಟಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ. ಯಾವ ಅಪ್ಲಿಕೇಶನಲ್ಲಿ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಅದ್ರ ಬಗ್ಗೆನೇ ನಾನು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹಾಕ್ತಾ ಇರ್ತೀನಿ. ಅರ್ಥ ಆಯ್ತಾ? ಅಂದರೆ ನಿಮ್ಮಲ್ಲಿ ಯಾವುದು ಕಲೆ ಇದೆ ಅದನ್ನು ತೋರಿಸ್ಕೊಳ್ಳಿ. ನಿಮ್ಮ ಕಲೆ ನೀವು ತೋರಿಸ್ಕೊಂಡು ನೀವು ದುಡ್ಡು ಮಾಡೋದು, ಮತ್ತೇನು ಸಿಂಪಲ್ ಟ್ರಿಕ್ಸ್ ಇಲ್ಲಿ. ಆದರೆ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡೇ ಬರಲ್ಲ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಹೋದಾಗ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಸಿಂಪಲ್ ಇದೆ. ಹೇಗೂ ನೀವು ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರಾ, ನಿಮಗೆ ಕೆಲಸ ಗೊತ್ತು, ನೀವು ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀರಾ, ಆ ಕೆಲಸದ ಬಗ್ಗೆ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಡೈಲಿ ಒಂದೊಂದು ಮಾಡ್ತಾ ಹೋಗಿ. ಜನರಿಗೆ ಇಷ್ಟ ಆದಾಗ ಇಷ್ಟಪಡ್ತಾರೆ. ಎಷ್ಟು ಪಡ್ತಾರೆ ಹಾಗೆ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅಂದರೆ ನಾನು ಕೂಡ ಏನೋ ಮಾಡ್ತಾಯಿದ್ದೀನಿ ಅಂತೇಳಿ. ಜನರಿಗೆ ತಲೆ ಕೊಡಬೇಡ್ರಿ. ಜನರಿಗೆ ಯಾಕೆ ತಲೆ ಕೊಡ್ತೀರಿ? ಜನರು ಏನು ಮಾಡೋದು, ನೀನು ಬೆಳೀತಾ ಇದ್ದೀನಿ ಅಂತಂದರೆ ಕುಗ್ಗಿಸೋದು ಅವ್ರದ್ದು ಕೆಲಸ. ಒಳ್ಳೆತನ ಮಾಡ್ತಾಯಿದ್ರೆ ಅವ್ರು ನೀವು ತೆಳಗೆ ಬೀಳ್ಸೋಕ್ಕೆ ಪ್ರಯತ್ನ ಪಡೋದು ಅವ್ರ ಕೆಲಸ. ಒಳ್ಳೆತನ ಮಾಡ್ತಾಯಿದ್ದೀಯ, ನೀನು ಏನೋ ಕೆಲಸ ಮಾಡ್ತಾಯಿದ್ದೀಯ ಅಂದರೆ ನಗ್ತಾ ಇರ್ತಾರೆ. ನಗೋರು ನಗಲಿ, ಅವರಲ್ಲೇ ನಗ್ಕೋತಾನೆ ಇರ್ತಾರೆ. ಅವರಿಗೆಲ್ಲ ತಲೆ ಕೊಡಿಸ್ಬಾರ್ದಪ್ಪ. ನಿಮ್ಮ ಕೆಲಸ ಏನದ ಅದು ಮಾಡ್ತಾ ಹೋಗೋದು ಅಷ್ಟೇ. ನಾನು ಹೇಳಿದ ಟ್ರಿಕ್ಸ್ ಫಾಲೋ ಮಾಡಿ. ನಿಮ್ಗೆ ಏನೇನು ಅನಿಸ್ತಾ ಇದೆ ಅದು ಮೊಬೈಲ್ನಲ್ಲಿ ಹೇಳ್ತಾ ಹೋಗಿ. ಅದೇ ವಿಡಿಯೋ ಅಪ್ಲೋಡ್ ಮಾಡಿ. ಫಸ್ಟು ನೀವು ಮಾಡ್ತಕ್ಕಂಥದ್ದು ಭಯ ಆಗುತ್ತೆ. ಕ್ಯಾಮ್ರಾ ಇದೆಯಲ್ಲ, ನನ್ನ ಮಕ್ಕಳು ನಗ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳೋದು ಏನಂತಂದರೆ, ಕ್ಯಾಮ್ರಾ ಫೇಸ್ ಮಾಡಿ ನೋಡು, ಗೊತ್ತಾಗುತ್ತೆ ಏನಂತ ಹೇಳಿ. ಸುಮ್ಮನೆ ಮಾತಾಡೋದಲ್ಲ, ಕ್ಯಾಮ್ರಾ ಮುಂದ್ಗಡೆ ಮಾತಾಡು, ಮನ ಬಿಚ್ಚಿ ಮಾತಾಡು. ಆವಾಗ ಅದರದ್ದೇ ಫೀಲ್ ಗೊತ್ತಾಗುತ್ತೆ. ಯಾರಿಗೂ ಕೂಡ ಫಸ್ಟ್ ಮೊಬೈಲ್ನಲ್ಲಿ ಮಾತಾಡಬೇಕಾದ್ರೆ ಭಯ ಬರುತ್ತೆ. ಫ್ರೀಡಮ್ ಆಗಿ ಮಾತಾಡಬೇಕಾಗಿದೆ ಅಂದರೆ ದಿನ ಕಳಿಬೇಕು. ದಿನ ಮಾತಾಡ್ತಾ ಹೋದಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬೇಗ ಹೇಳ್ತೀನಿ, ಇದು ಸೋಷಿಯಲ್ ಮೀಡಿಯಾ ಯುಗ. ಅಂದರೆ ಏನೇ ಇದೆ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಇಡೀ ವರ್ಲ್ಡ್ ವೈಡ್ಗೆ ರೀಚ್ ಆಗ್ತೀರಾ. ನಿಮ್ಮಲ್ಲಿ ಏನೋ ಕಲೆ ಇದೆ ಅಂತಂದರೆ ಆ ಕಲೆಯನ್ನು ಹೊರಗೆ ಹಾಕಿ ವಿಡಿಯೋ ಮುಖಾಂತರ. ಆ ಕಲೆ ಅಷ್ಟರ ಮಟ್ಟಿಗೆ ಸೀಮಿತಪಡಿಸಬೇಡಿ. ಒಳ್ಳೆ ಸಿಂಗರ್ ಇದ್ದೀರಾ, ಸಾಂಗ್ ಆಡಿ. ಒಳ್ಳೆ ಮ್ಯೂಸಿಷಿಯನ್ ಇದ್ದೀರಾ, ಮ್ಯೂಸಿಕ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ, ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನು ಅಲ್ಲಿಗೆ ಸೀಮಿತ ಮಾಡಬೇಡಿ. ಆ ಕಲೆಯನ್ನು ವಿಸ್ತರಿಸಿ. ನಿಮ್ಮ ಕಲೆ ಇನ್ನೊಬ್ಬರಿಗೆ ಪರಿಚಯಿಸಿ, ಅವರು ಕೂಡ ಕಲಿಯುವ ಹಾಗೆ ಮಾಡಿ. ಬಹಳ ಇಂಪಾರ್ಟೆಂಟು ಇವಾಗ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾ ಹೇಗೆ ಇಂಪಾರ್ಟೆಂಟ್ ಅಂದರೆ, ನೀವು ಕೂಡ ದಿನ ಬಳಕೆ ಮಾಡ್ತಾಯಿದ್ದೀರಾ, ದಿನಾಲೂ ಕೂಡ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರಾ, ನಿಮ್ಮಲ್ಲೂ ಕೂಡ ಇಂಟರ್ನೆಟ್ ಇದೆ. ಇನ್ನೊಬ್ಬರ ವಿಡಿಯೋ ನೋಡಿ ನೀವು ಅಷ್ಟಕ್ಕೆ ಸೀಮಿತವಾಗ್ತಾಯಿದ್ದೀರಾ. ಓನ್ ಕ್ರಿಯೇಟ್ ಮಾಡಿ. ಇನ್ನೊಬ್ಬರ ಒಂದು ಕಾಪಿ ಮಾಡೋಕ್ಕೆ ಹೋಗಬೇಡಿ. ಲಿಪ್ಸಿಂಗ್ ಮಾಡೋದು, ಡಬ್ಬಿಂಗ್ ಮಾಡೋದು ಬಿಟ್ಬಿಡಿ. ನಿಮ್ಮಲ್ಲೇ ಒಂದು ಓನ್ ಇದೆ, ಕ್ರಿಯೇಷನ್ ಒಳಗಡೆ ಇದೆ, ಅದನ್ನು ಹೊರಗಡೆ ಮಾಡ್ಕೊಳ್ಳಿ. ಹೊರಗಡೆ ಹಾಕಿ ನಿಮ್ಮ ಒಂದು ಕಲೆ. ಸತ್ಯವಾಗಿ ಹೇಳ್ತೀನಿ, ಒಂದಿಲ್ಲ ಒಂದು ದಿನ ಕ್ಲಿಕ್ ಆಗ್ತೀರಾ. ಪ್ರಯತ್ನ ಮಾಡ್ತಾನೆ ಇರಬೇಕು. ಜನರಿಗೆ ತಲೆ ಕೊಡಬೇಡಿ. ಜನರು ಏನು ಅಂದ್ಕೊಳ್ತಾರೋ, ಏನಪ್ಪ ಇವ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ತಾನೆ, ಅದು ಹಾಕ್ತಾನೆ, ಇದು ಹೇಳ್ತಾನೆ, ಹಾಗೆ ಹೀಗೆ ತಲೆ ಕೆಡೋದೇ ಬೇಡ ಅವರಿಗೆ. ಅವ್ರು ಅಷ್ಟರ ಮಟ್ಟಿಗೆ ಇರ್ತಾರೆ. ನಿನ್ನ ಮೊಬೈಲ್, ನಿನ್ನ ದುಡ್ಡು, ನಿನ್ನ ಇಷ್ಟ. ಹೇಗೆ ಬೇಕೋ ಹಾಗೆ ನೀನು ಜೀವಿಸ್ಬೋದು. ಇಲ್ಲಿ ಯಾವುದೇ ಥರದ ಯಾರ್ದೋ ಒಂದು ಬಾರ್ಡರ್ನಲ್ಲಿ ಜೀವಿಸುವ ಹಕ್ಕು ಯಾರಿಗೂ ಇಲ್ಲ. ನಿನ್ನ ಜೀವನ, ನಿನ್ನ ಪ್ರಯತ್ನ. ಹೇಗೆ ಬೇಕೋ ಹಾಗೆ ಜೀವನ ಮಾಡ್ಬೋದು ನೀನು. ಒಳ್ಳೆ ಕೆಲಸ ಮಾಡ್ತಾ ಹೋದಾಗ ದೇವರು ಕೂಡ ಶಕ್ತಿ ಕೊಡ್ತಾನೆ. ಪ್ರೇಕ್ಷಕರು ಕೂಡ ನಿನ್ನನ್ನು ಇಷ್ಟಪಡ್ತಾರೆ. ಇಷ್ಟಪಡುವ ಹಾಗೆ ನೀನು ಮಾಡಬೇಕು. ಯಾರು ಕೂಡ ಹುಟ್ತಾನೆ ದೊಡ್ಡವರಾಗಲ್ಲ. ಅದಕ್ಕೆ ಆದಂಥ ಸ್ಟೆಪ್ಸ್ ಇರುತ್ತೆ. ಒಂದು ಮಗುಗೂ ಜನಿಸಬೇಕಾಗಿತ್ತೆ ಅಂತಂದರೆ ಅದಕ್ಕೆ 9 ತಿಂಗಳ ಒಂದು ಸಮಯ ಹಿಡಿಯುತ್ತೆ ಅಂತಂದಾಗ ನಾವು ಯಾವ ಲೆಕ್ಕ? 1 ಸಾರಿ ಎಡುತ್ತೀವಿ, 2 ಸಾರಿ ಎಡುತ್ತೀವಿ, 3 ಸಾರಿ ಸೋಲ್ತೀವಿ, 4 ಸಾರಿ ಸೋಲ್ತೀವಿ ಅಂಥೇಳಿ ಅಷ್ಟಕ್ಕೆ ಬಿಟ್ಟಾಗ ಅದು ಹೇಗೆ?
ಸತತ ಪ್ರಯತ್ನ 100 ಸಾರಿ ಸೋತರೂ ಕೂಡ ಗೆಲ್ತೀನಿ ಅನ್ನೋ ನನ್ನ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಗೆಲ್ತೀವಿ, ಇಲ್ಲಾಂದರೆ ಏನು ಅಷ್ಟಕ್ಕೆ ಸೀಮಿತ ಆಗ್ತೀವಿ. ಅದಕ್ಕೆ ಮೊಬೈಲ್ ತೊಗೊಳ್ಳಿ, ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿ, ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಫಸ್ಟಿಗೆ ನಿಮಗೆ ವ್ಯೂಸ್ ಬರಲ್ಲ, ಯಾರು ಕೂಡ ಸಹಾಯ ಮಾಡಲ್ಲ. ಬಟ್ ನಿಮ್ಮ ಒಂದು ಮಾಡುವ ವಿಧಾನ ಸರಿಯಾಗಿತ್ತಂದರೆ ಒಂದಿಲ್ಲ ಒಂದು ದಿನ ನಿಮ್ಮನ್ನು ಇಷ್ಟಪಡ್ತಾರೆ, ಇಷ್ಟಪಡಲೇಬೇಕು, ಇಷ್ಟಪಡ್ತಾರೆ. ಸತ್ಯವಾದ ಮಾತು. ಹಾಕಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಅಂತಂದರೆ ಹೇಳಿ, ನನಗೆ ತಿಳಿಸ್ಕೊಡಿ ಕಮೆಂಟ್ನಲ್ಲಿ. ನಾನು ನಿಮಗೆ ಯೂಟ್ಯೂಬ್ ಬಗ್ಗೆ ಪೂರ ಸವಿವರವಾಗಿ ಡೀಟೇಲ್ಸ್ ನಿಮಗೆ ಮತ್ತೆ ನನ್ನದೇ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ, ಯಾವ ರೀತಿ ಮಾಡಬೇಕು. ಎಷ್ಟೋ ಜನರ ವಿದ್ಯಾಭ್ಯಾಸ ಎಲ್ಲ ಆದರೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಗಂಥೇಳಿ ಇವಾಗ ನಾನು ವಿಡಿಯೋ ಮಾಡಿ ಅಂಥೇಳಿ ಅಂತಂದರೆ ವಿಡಿಯೋನೇ ಮಾಡ್ತಾ ಕೂಡೋದಲ್ಲ. ಸಿಕ್ಕ ಸಮಯದಲ್ಲಿ ವಿಡಿಯೋ ಮಾಡೋದು. ನಿಮ್ಮ ಏನು ಒಂದು ಕೆಲಸ ಇದೆ, ಆ ಕೆಲಸನೂ ಆಗ್ತಾ ಇರಬೇಕು. ಅದರ ಜೊತೆ ಇದು ಒಂದು ಫ್ಯಾಷನೇಟ್ ಆಗಿ ತಗೊಳ್ಳಿ, ಒಂದು ಹವ್ಯಾಸ ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಕೊಡುವ ಬದಲು ಅದೇ ಸಮಯ ವಿಡಿಯೋ ಮಾಡೋಕ್ಕೆ ಕೊಡಬೇಡಿ, ಅದೇ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿ. ಸಿಂಪಲ್. ನಿಮ್ಮ ಕೆಲಸ ಯಾವುದಿದೆ, ಕೆಲಸನೂ ಆಗ್ತಾಯಿದೆ, ಇಲ್ಲಿ ಸಮಯ ಮೊಬೈಲಲ್ಲಿ ಕಳೀತಾ ಇದ್ದೀರಾ, ಆ ಸಮಯ ಅನ್ನೋದು ನಿಮ್ಮ ವಿಡಿಯೋ ಶೂಟ್ಗೆ ಕೊಟ್ಬಿಡಿ. ಸ್ವಲ್ಪ ಎಡಿಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿ, ಮುಗೀತು. ಯಾರಿಗೆ ಕೂಡ ಅನುಭವ ಇಲ್ಲ, ಅದ್ರ ಬಗ್ಗೆ ತಿಳಿಸುವಳಿಕೆ ಬೇಕಾಗಿತ್ತಂದರೆ ಕಮೆಂಟ್ ಮಾಡಿ, ಅದರದ್ದೇ ಆದಂಥ ವಿಡಿಯೋ ನಾನು ಸಹಾಯ ಆಗುವ ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇದು ನನ್ನ ಮೋಟಿವೇಶನ್ ವಿಡಿಯೋ ಚಾನಲ್ ಆಗಿರ್ತಕ್ಕಂಥದ್ದು. ನಿಮಗೆ ಯೂಟ್ಯೂಬ್ ಬಗ್ಗೆನೇ ಮಾಹಿತಿ ಬೇಕಾಗಿದೆ ಅಂದರೆ ಯೂಟ್ಯೂಬ್ದೇ ಆದಂಥ ಒಂದು ನಾನು ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಆ ಚಾನಲ್ನಲ್ಲಿ ಕೂಡ ನಿಮಗೆ ಎಲ್ಲ ಆದಂಥ ಸೌಲಭ್ಯ, ಎಲ್ಲ ಆದಂಥ ಮಾಹಿತಿ ಲಭ್ಯ ಮಾಡ್ತೀನಿ. ಬೆಳೀರಿ, ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಯುಗ. ಇವಾಗ ಯಾವುದೇ ರೀತಿಯಾದಂಥ ಇನ್ಫ್ಲುಯೆನ್ಸರ್ ಅಂದರೆ ಒಂದು ಪ್ರಾಡಕ್ಟಿಗೆ, ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಕ್ಕಂಥದ್ದು ಯಾರಂತಂದರೆ ಸೋಷಿಯಲ್ ಮೀಡಿಯಾದ ಸ್ಟಾರ್ಸು, ಯೂಟ್ಯೂಬರ್ಸು. ಅರ್ಥ ಆಯ್ತಾ? ಯಾವ ರೀತಿ ಮಟ್ಟಕ್ಕೆ ಬೆಳೀತಾ ಇದೆ ಸೋಷಿಯಲ್ ಮೀಡಿಯಾ ಅಂತಂದರೆ, ನಿಮ್ಮ ಒಂದು ಯಾವುದೋ ಒಂದು ಕೆಲಸ ಇದೆ ಅಂದರೆ ಇಡೀ ವಿಶ್ವವೇ ನೋಡ್ಬೋದು, ಅದು ಸೋಷಿಯಲ್ ಮೀಡಿಯಾ ಮುಖಾಂತರ. ಗೊತ್ತಾಯ್ತಾ? ಅದಕ್ಕೆ ಹೇಳೋದು, ನಿಮ್ಮಲ್ಲಿ ಏನಿದೆ ಕಲಿಯೋದನ್ನು ತೋರಿಸಿ, ಅದನ್ನು ಹೊರಗೆ ಹಾಕಿ, ಅದನ್ನದು ವಿಶ್ವಕ್ಕೆ ಪರಿಚಯ ಮಾಡಿ. ಜನರಿಗೆ ಕಿವಗೊಡಬೇಡಿ, ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ನಗ್ತಾರೆ, ನಮ್ಮ ಮನೆ ಬಾಜು ನಗ್ತಾರೆ, ಅಣ್ಣ ನಗ್ತಾರೆ, ಪಪ್ಪ ನಗ್ತಾರೆ, ಅವ್ರು ಬೈತಾರೆ, ತಲೆ ಕೆಡಿಸ್ಕೋಬೇಡಿ. ನೀನು ಮಾಡ್ತಾ ಇರೋದು ಒಳ್ಳೆಯದಿದೆ, ಒಂದು ದಿನ ಅವರೇ ನಿನಗೆ ಶಬ್ಬಾಸಿಗಿರಿ ಕೊಡ್ತಾರೆ. ಮುನ್ನುಗ್ಗು. ನನ್ನ ಒಂದು ಚಿಕ್ಕ ಕಥೆ ಹೇಳ್ತೀನಿ ನಿಮಗೆ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು 2014ರಲ್ಲಿ 10 ವರ್ಷ ಮೇಲಾಯಿತು. ನಾನು ಒಂದು ವೇಳೆ ಅದೇ ಸಂದರ್ಭದಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿದರೆ ಈಗ ಗೊತ್ತು ನಾನು ಯಾವ ಮಟ್ಟಕ್ಕೆ ಇರ್ತಿದ್ದೆ ಅಂತಂದರೆ ನನಗೆ ಗೊತ್ತಿಲ್ಲ. ರಿಯಲಿ ಆ ಸಮಯದಲ್ಲಿ ಅಷ್ಟೇನು ಪಾಪ್ಯುಲರ್ ಇದ್ದಿಲ್ಲ ಯೂಟ್ಯೂಬ್. 10 ವರ್ಷದ ಹಿಂದಿನ ಒಂದು ಕತೆ ಅದು. ನನ್ನದೇ ರಿಯಲ್ ಆಗಿ ನನ್ನ ಚಾನಲ್ಲು ಇದೆ, ಇನ್ನೂ ಇದೆ ಅದು. ಅಂದರೆ ಅದೇ ಒಂದು ನಾನು ಹುಮ್ಮಸ್ಸಾಗಿ ಅದೇ ಒಂದು ಕನ್ಸಿಸ್ಟೆನ್ಸಿಯಾಗಿ ತೊಗೊಂಡು ಬರ್ತಿದ್ದಿದ್ರಿ ಇಷ್ಟೊತ್ತಿಗೆ ನಾನು ಒಂದು ಯಾವ ಮಟ್ಟಕ್ಕೆ ಇರ್ತಿದ್ದೆ ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಾ? ಆದರೂ ಕೂಡ ಇನ್ನೂ ಸಮಯವಿಲ್ಲ. ಯಾವುದೂ ಕೂಡ ಅಸಾಧ್ಯವಾಗುವುದಿಲ್ಲ ಗುರು, ಎಲ್ಲ ಅಸಾಧ್ಯವಾಗುವುದು. KFC ಬ್ರ್ಯಾಂಡ್ ಯಾವಾಗಾಗಿದೆ ಗೊತ್ತಾ? KFC ಅನ್ನೋದು ಯಾವಾಗ ಲಾಂಚ್ ಆಯಿತು ಗೊತ್ತಾ? ಅವರ ಒಂದು 72 ವಯಸ್ಸಿಗೆ. ಅರ್ಥ ಆಯ್ತಾ? ಇವಾಗ ಇಡೀ ವಿಶ್ವದಲ್ಲಿ ಅವರ ಬ್ರಾಂಚಸ್ ಇದೆ, ಎಲ್ಲ ಸ್ಥಳದಲ್ಲೂ KFC ಬ್ರ್ಯಾಂಡ್ ಇದೆ. ವಯಸ್ಸಿಲ್ಲಿ ಇಂಪಾರ್ಟೆಂಟ್ ಅಲ್ಲ, ಮಾಡುವ ಒಂದು ಛಲ ಇಂಪಾರ್ಟೆಂಟು. ವಯಸ್ಸು ಎಷ್ಟೇ ಇರ್ಬೋದು. ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ತಮಿಳ್ನಾಡಿನ ಒಂದು ಯೂಟ್ಯೂಬ್ ಚಾನಲ್ ಇದೆ ಕುಕ್ಕರ್ದು. ಅವರಲ್ಲಿ ಒಬ್ಬ ಫ್ಯಾಮಿಲಿನೇ ಇದೆ, ಅದರಲ್ಲಿ ಎಲ್ಲ ಅಣ್ಣ ತಮ್ಮಂದಿರು, ಅವರ ಅಪ್ಪ ಇದ್ದಾರೆ. ಅವರ ವಯಸ್ಸು ಎಷ್ಟು ಗೊತ್ತಾ? ಅಜ್ಜ ಇದ್ದಾರೆ, ಫೇಮಸ್ ಯೂಟ್ಯೂಬರ್. ಇಂಡಿಯಾದಲ್ಲೇ ಕಾಸ್ಟ್ಲಿ ಕ್ಯಾಮ್ರಾ ಅನ್ನೋದು ಒಂದು ಓನ್ಲಿ ಯೂಟ್ಯೂಬ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಆ ಚಾನಲ್ದವರು. ಹೈಯೆಸ್ಟ್ ಕಾಸ್ಟ್ಲಿ ವ್ಯಾಲ್ಯೂಯೇಬಲ್ ಕ್ಯಾಮರಾ. ಅರ್ಥ ಆಯ್ತಾ? ಅವರು ಒಂದು ಸಹಾಯ ಕೂಡ ಸಿಕ್ಕಾಪಟ್ಟಿದೆ. ಯಾವುದೇ ಕೂಡ ಇಲ್ಲಿವರೆಗೂ ಅವರು ಒಂದು ಕೂಡ ಪ್ರಮೋಷನ್ಗೆ ಮಾಡಿಲ್ಲ, ಯಾವುದು ಕೂಡ ಬ್ರ್ಯಾಂಡ್ಗೆ. ಓನ್ ಕಾಂಟೆಂಟ್ ಕೊಡ್ತಾರೆ, ಓನ್ ತೋರಿಸ್ತಾರೆ ಫುಡ್ಡಿನ ಬಗ್ಗೆ.
ಥರ ಆದಂಥ ಫುಡ್ಡು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಕೂಡ ಕಲೆ ಇದೆ. ನಾವು ಭಯ ಪಡ್ತೀವಿ, ಯಾರು ಏನೋ ಅಂತಾರೆ, ಯಾರು ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೊಡ್ತೀವಿ. ಮತ್ತೊಂದು ಏನಂತಂದರೆ, ಇನ್ನೊಬ್ಬರು ವಿಡಿಯೋ ನೋಡ್ತಾ ಹೋಗಿ ನಾವು ಟೈಮ್ ಪಾಸ್ ಮಾಡ್ತೀವಿ. ಇದೇ ನಮ್ಮ ಕೆಲಸ. ಹೇಳಿ, ಎದ್ದೇಳಿ. ಆಗಿತ್ತು, ಆಗೋಯ್ತು. ಏನಿದೆ ಇವಾಗ, ಪ್ರೆಸೆಂಟ್ ಏನಿದೆ ಅದನ್ನು ಗಮನಿಸಿ. ಪಾಸ್ಟ್ ಈಸ್ ಪಾಸ್ಟ್. ಇನ್ನು ಕೂಡ ಎಷ್ಟೋ ಜನರ ಅವರ ಪ್ರೀತಿ ಮೋಸ ಹೋಗಿದೆ, ಹುಡುಗಿ ಕೈ ಕೊಟ್ಲು, ಹುಡುಗ ಕೈ ಕೊಟ್ಟ ಅನ್ನೋ ಫೀಲಿಂಗ್ನಲ್ಲೇ ಕೊರಗ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲಿ ಇರುತ್ತೆ, ಎಲ್ಲರೆಲ್ಲ ಜೀವನದಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಹಾಗಂಥೇಳಿ ಅವರದೇ ಜೀವನದಲ್ಲಿ ಅವರದೇ ನೆನಪಲ್ಲಿ ಕುಂತಾಗ, ಅಂದರೆ ಅವ್ರು ಹೋದಾಗ ಅವರ ಸಂತೋಷ, ಅವ್ರು ಇನ್ನೊಬ್ಬರ ಜೀವನದಲ್ಲಿ ಜೀವಿಸ್ತಾ ಇದ್ದಾರೆ ಹ್ಯಾಪಿ ಆಗಿ ಅಂತ ತಿಳ್ಕೊಂಡಾದಾದರೆ ನೀನು ಯಾಕೆ ಜೀವಿಸ್ತಾ ಇಲ್ಲಪ್ಪ? ನೀನು ಕೂಡ ಜೀವಿಸು, ನಿನ್ನ ಲೈಫ್ ನಿನ್ನ ಹಕ್ಕು. ಹೋದವ್ರು ಹೋಗಲಿ, ನೋವಾಗುತ್ತೆ ಎಲ್ರಿಗೂ. ಆ ನೋವನ್ನು ಕೂಡ ಮರೆಯುವ ಹಾಗೆ ನೀನು ಕೆಲಸ ಮಾಡು. ಆಟೋಮೆಟಿಕ್ ನೀನು ಕೂಡ ಸಂತೋಷವಾಗಿ ಜೀವಿಸ್ತೀಯ. ಅವರೇ ಜೀವನ ಅಂಥೇಳಿ ಕುಂತ್ಕೊಂಡಾಗ ಯೂಸ್ ಇಲ್ಲ. ಅವರವರ ಒಂದು ಜೀವನ ಸುಧಾರಿಸ್ಕೊಳ್ತಾ ಇದ್ದಾರೆ, ಮತ್ತು ನಿನಗೇನು ಪ್ರಾಬ್ಲಮ್ಮು? ನೀನು ಜೀವನ ಸುಧಾರಿಸ್ಕೊ. ಇಲ್ಲ ಅವರೇ ನನ್ನ ಜೀವನ, ಅವರೇ ಬೇಕು, ಇವರೇ, ಅವೆಲ್ಲ ಕಹಾನಿ ಅಷ್ಟೇ, ಸ್ಟೋರಿ ಆಗಿರುತ್ತೆ ಅಷ್ಟೇ. ಇರುತ್ತೆ, ಎಲ್ಲ ಸಮಯ ಒಂದೇ ಇರಲ್ಲ. ಸಮಯಕ್ಕೆ ತಕ್ಕಂತೆ ಪ್ರೀತಿ ಆಗುತ್ತೆ, ಪ್ರೀತಿಯ ಮೋಸ ಆಗುತ್ತೆ, ಪ್ರೀತಿ ಯಾರಿಗೆ ಒಲಿಯುತ್ತೆ, ಯಾರ್ದೋ ಪ್ರೀತಿಯಿಂದ ಕೊಲೆ ಆಗುತ್ತೆ. ಅರ್ಥ ಆಯ್ತಾ? ಆಗೋದಂಥದ್ದು ಪುನಃ ಪ್ರಯತ್ನಿಸಬೇಡಿ. ಎಲ್ಲರ ಜೀವನದಲ್ಲಿ ಕಹಿ ಘಟನೆ ನಡೆಯುತ್ತೆ, ಮೋಸ ಹೋಗ್ತಾರೆ, ಪಾಠ ಕಲಿಬೇಕು. ಅದರಿಂದ ಪಾಠ ಕಲ್ತು ಮುನ್ನುಗ್ಗುದಿದೆ, ಅಲ್ಲದು ಬಹಳ ಪ್ಲಸ್ ಪಾಯಿಂಟು. ಅದೇ ಜೀವನ ಅಂಥೇಳಿ ಕೂಳೋದು ಬೇಡ, ಅದೇ ಜೀವನದ ಅಂಥೇಳಿ ಅದರಲ್ಲೇ ಮಗ್ನರಾಗೋದು ಬೇಡ. ಬಹಳ ಜೀವನ ಇದೆ, ದೊಡ್ಡ ಜೀವನ ಇದೆ, ತುಂಬ ಕಲಿಯುವುದಿದೆ ಜೀವನದಲ್ಲಿ. ಎಷ್ಟು ಬೇಕೋ ಅಷ್ಟು ಕಲಿಬೋದು ನಾವು. ಒಳ್ಳೆತನದಲ್ಲಿ ಕಲಿತಿದ್ರೆ ಒಳ್ಳೆಯದೇ ಆಗುತ್ತೆ, ಅದು ಭರವಸೆ ನಾನು ಇಟ್ಟೀನಿ, ನಂಬಿಕೆ ಇಟ್ಟೀನಿ. ಆಗುತ್ತೆ, ಆಗಲೇಬೇಕು.